ವಾರದ ರಜಾ ದಿನದ ಮಜಾ ಸವಿಯಲು ಸಫಾರಿಗೆ ತೆರಳಿದ್ದ ವಾಹನ ಅರಣ್ಯದೊಳಗೆ ಅಪಘಾತಕ್ಕೀಡಾಗಿ ಹಲವರಿಗೆ ಗಂಭೀರ ಗಾಯಗಳಾದ ಘಟನೆ ನಾಗರಹೊಳೆ ಅರಣ್ಯ ಪ್ರದೇಶದ ದುಮ್ಮನಕಟ್ಟೆಯಲ್ಲಿ ನಡೆದಿದೆ. ಅಂತರಸಂತೆ ಅರಣ್ಯ ಪ್ರದೇಶದ ದುಮ್ಮನಕಟ್ಟೆ ಸಫಾರಿಗೆಂದು ಮಿನಿ ಬಸ್ ಒಂದರಲ್ಲಿ ಸುಮಾರು 25 ಮಂದಿ ಪ್ರವಾಸಿಗರು ಸಫಾರಿ ಸೌಂದರ್ಯ ಸವಿಯಲು ಶನಿವಾರ ಸಂಜೆ ತೆರಳಿದ್ರು. ಇಡೀ ಅರಣ್ಯದ ಸಫಾರಿ ಜಾಗ ಸುತ್ತಾಡಿದಾಗ ಕೆಲವು ವನ್ಯಜೀವಿಗಳು ಗೋಚರಿಸಿವೆ. ಇನ್ನೇನು ಸಫಾರಿ ಸಮಯ ಮುಗಿಯಿತು ಎನ್ನುವಷ್ಟರಲ್ಲಿ ಅರಣ್ಯದೊಳಗೆ ಸಂಚರಿಸುತ್ತಿದ್ದ ಮತ್ತೊಂದು ಸಫಾರಿ ವಾಹನದ ಪ್ರವಾಸಿಗರಿಗೆ ಹುಲಿ ದರ್ಶನವಾಗಿದ್ದು, ಸ್ಥಳದಲ್ಲೇ ಹುಲಿ ಇರುವ ಮಾಹಿತಿ ತಿಳಿಯುತ್ತಿದ್ದಂತೆ ಅಪಘಾತಕ್ಕೀಡಾಗಿರುವ ವಾಹನದ ಚಾಲಕ ಹುಲಿ ಇದ್ದ ಸ್ಥಳದತ್ತ ವಾಹನ ಚಲಾಯಿಸಿಕೊಂಡು ಹೊರಟಿದ್ದಾರೆ. ಹುಲಿ ಇದ್ದ ಸ್ಥಳ ತಲುಪುತ್ತಿದ್ದಂತೆ ಮಿನಿ ಬಸ್ ಗೇರ್ ಕಾರ್ಯನಿರ್ವಹಿಸದೆ ಕರ್ಕಶವಾದ ಸದ್ದಿನೊಂದಿಗೆ ಪ್ರವಾಸಿಗರನ್ನ ಬೆಚ್ಚಿ ಬೀಳಿಸಿದೆ. ಈ ವೇಳೆ ಚಾಲಕನ ಗಮನ ಗೇರ್ ಕಡೆ ಹೋಗ್ತಾ ಇದ್ದಂತೆ ಕ್ಷಣ ಮಾತ್ರದಲ್ಲಿ ವಾಹನ ಭಾರೀ ಗಾತ್ರದ ಮರಕ್ಕೆ ಡಿಕ್ಕಿ ಹೊಡೆಯಿತೆಂದು ಮೈಸೂರು ಮೂಲದ ಅಪಘಾತ ವಾಹನದಲ್ಲೇ ಇದ್ದ ಗಾಯಾಳು ತಿಳಿಸಿದ್ದಾರೆ. ಅಪಘಾತದ ರಭಸಕ್ಕೆ ವಾಹನದ ಮುಂಭಾಗ ಜಖಂಗೊಂಡಿದ್ದು, ಸ್ಥಳದಲ್ಲೇ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಗಾಯಾಳುಗಳನ್ನು ಅರಣ್ಯ ಇಲಾಖೆಗೆ ಸಫಾರಿ ವಾಹನಗಳಲ್ಲಿ ದುಮ್ಮನಕಟ್ಟೆಗೆ ಸ್ಥಳಾಂತರಿಸಿ ಅಲ್ಲಿಂದ ತುರ್ತು ವಾಹನದಲ್ಲಿ ಎಚ್ಡಿ ಕೋಟೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಇನ್ನು ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಈ ಕುರಿತು ಅಂತರಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಮಲಾರ ಮಾದೇವಸ್ವಾಮಿ, ಟಿವಿ8 ನ್ಯೂಸ್ ಕನ್ನಡ, ಎಚ್ಡಿ ಕೋಟೆ. ಅವ್ರಿಗೆ ಮಾತಾಡೋಕ್ಕಾಗಲ್ಲ.